ನಮಸ್ಕಾರ, ವೆಲ್ಕಮ್ ಟು ಯೋಯ್ ಟಿವಿ ಕನ್ನಡ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅಂದ್ರೆ ಸಾಕು, ಬಡವರು, ಹಿಂದುಳಿದ ವರ್ಗದವರು, ಪ್ರಜ್ಞಾವಂತ ಯುವಕರು ಹಾಗೂ ಸೈದ್ಧಾಂತಿಕವಾಗಿ ಹೋರಾಟಗಾರರಿಗೆ, ರಂಗಭೂಮಿಯ ಕಲಾವಿದರಿಗೆ ಎಲ್ಲರಿಗೂ ಇಷ್ಟವಾಗುವ ವ್ಯಕ್ತಿ. ಕಳೆದ 2013ರಿಂದ 2018ರವರೆಗೂ ನಡೆಸಿದ 5 ವರ್ಷಗಳ ಆಡಳಿತದ ಕಾಲದಲ್ಲಿ ಜನಪರ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದ ಧೀಮಂತ ನಾಯಕ ನಮ್ಮ ಸಿದ್ದರಾಮಯ್ಯ. ಅಷ್ಟೇ ಅಲ್ಲ, ಯಾವುದೇ ಹಗರಣ, ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತ ನಡೆಸಿದ ಸಿಎಂ ಎಂದು ಕೂಡ ಪ್ರಸಿದ್ಧಿಯಾದವರು. ಇದೀಗ ಮತ್ತೆ ಕರ್ನಾಟಕದ ನಾಡದೊರೆಯಾಗಿ ಜನಸಾಮಾನ್ಯರ ಪಾಲಿನ ಆರಾಧ್ಯ ದೈವ ಅನ್ನರಾಮಯ್ಯ ಆಗಿದ್ದು ಕೂಡ ಸುಳ್ಳಲ್ಲ. ಈಗ ಯಾಕೆ ಅವರ ಬಗ್ಗೆ ಹೇಳ್ತಾ ಇದ್ದೀವಿ ಅಂದ್ರೆ, ಅವರ ವ್ಯಕ್ತಿತ್ವಕ್ಕೆ ಅವರೇ ಸಾಟಿ ಅನ್ನುವ ಅವರ ರಾಜಕೀಯ ನಡೆಗೆ ಒಮ್ಮೊಮ್ಮೆ ವಿಪಕ್ಷ ನಾಯಕರು ಬೇಷ ಸಿದ್ದರಾಮಯ್ಯನವರೇ ಅಂದಿದ್ದು ಕೂಡ ಉಂಟು. ಹೌದು, ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಕೆಲವೊಮ್ಮೆ ಒರಟಾಗಿ ಮಾತನಾಡುತ್ತಾರೆ ಅನ್ನೋದು ಕೆಲವರ ಆರೋಪ. ಆದ್ರೆ ಸಿದ್ದರಾಮಯ್ಯ ಹೇಳುವ ಮಾತುಗಳಲ್ಲಿ ಸತ್ಯಾಂಶ ಹೆಚ್ಚಾಗಿಯೇ ಇರುತ್ತೆ ಅನ್ನೋದನ್ನು ಯಾರೇ ಆದರೂ ಒಪ್ಪಿಕೊಳ್ಳಲೇಬೇಕು. ಯಾಕಂದ್ರೆ ಎದುರಿಗೆ ಯಾರಿಗಿದ್ದಾರೆ ಅನ್ನೋದನ್ನ ನೋಡದೆ ಏನನ್ನು ಹೇಳಬೇಕೋ ಅದನ್ನ ನೇರವಾಗಿ ಹೇಳುವುದು ಸಿದ್ದರಾಮಯ್ಯನವರ ಜಾಯಮಾನ. ಅದೇ ರೀತಿ ಇತ್ತೀಚಿನ ಸಿದ್ದರಾಮಯ್ಯ ಮಾಧ್ಯಮಗಳ ಎದುರಲ್ಲಿ ನೇರವಾಗಿ ಒಂದು ಆರೋಪ ಮಾಡಿದರು. ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿಗೆ ನಮ್ಮ ಸಚಿವರು ಎಷ್ಟೇ ಯತ್ನಿಸಿದರೂ ಅವಕಾಶ ಸಿಗಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೆ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡರೂ ಸಹ ಭೇಟಿಯಾಗಲು ಸಮಯ ಕೊಟ್ಟಿಲ್ಲ ಎಂದು ಜನತೆ ಎದುರಲ್ಲೇ ಬಹಿರಂಗ ಮಾಡಿದರು. ಇದೀಗ ಭೇಟಿಗೆ ಅವಕಾಶ ಸಿಕ್ಕಿದೆ. ಇಂದು ಬೆಳಗ್ಗೆ 11 ಗಂಟೆಗೆ ಸಿದ್ದರಾಮಯ್ಯ ಮೋದಿ ಟೈಮ್ ಕೊಟ್ಟಿದ್ದರು. ಇದೀಗ ಸಿದ್ದರಾಮಯ್ಯ ಅವರು ಕೂಡ ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಮೋದಿಗೆ ಮನವರಿಕೆ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಏಕೆಂದರೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಗೆ ಸಮಯ ಕೊಡ್ತಿಲ್ಲ ಅನ್ನೋ ಆರೋಪವನ್ನು ಸುಳ್ಳು ಮಾಡಲು ಪ್ರಧಾನಿ ನರೇಂದ್ರ ಮೋದಿ ನಿರ್ಧಾರ ಮಾಡಿದ್ದಾರೆ. ಇಂದು ಸಿಎಂ ಸಿದ್ದರಾಮಯ್ಯಗೆ ಭೇಟಿ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ಅವಕಾಶ ನೀಡಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಸಿಎಂ ಸಿದ್ದರಾಮಯ್ಯ ಭೇಟಿ ನಡೆಯಲಿದೆ. ರಾಜ್ಯದಲ್ಲಿ ಬರದಿಂದ ಆಗಿರುವ ಅನಾಹುತ ಹಾಗೂ ಕೇಂದ್ರ ಬರ ಅಧ್ಯಯನ ತಂಡ ಆಗಮಿಸಿ ತಯಾರು ಮಾಡಿರುವ ರಿಪೋರ್ಟ್ ಬಗ್ಗೆ ಚರ್ಚೆ ನಡೆಸಲಿದ್ದು, ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಿರುವ ಬಾಕಿ ಹಣದ ಬಗ್ಗೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಗಮನಕ್ಕೆ ತರಲಿದ್ದಾರೆ ಎನ್ನಲಾಗುತ್ತಿದೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದ್ದ ಅನ್ನಭಾಗ್ಯ ಅಕ್ಕಿಗೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡಲು ಒಪ್ಪಿಕೊಂಡು ಆ ಬಳಿಕ ಅಕ್ಕಿ ಕೊಡುವುದಕ್ಕೆ ಸಾಧ್ಯವಿಲ್ಲ ಎಂದಿದ್ದು ದಾಖಲೆ ಸಮೇತ ಅನಾವರಣ ಆಗಿತ್ತು. ಒಂದೇ ದಿನದಲ್ಲಿ ಕೇಂದ್ರದ ನಿರ್ಧಾರ ಬದಲಾಗಿತ್ತು. ಈ ಬಗ್ಗೆಯೂ ಕೂಡ ಮೋದಿಗೆ ಮಾಹಿತಿ ನೀಡಲಿದ್ದು, ಮುಂದಿನ ದಿನಗಳಲ್ಲಾದರೂ ಕೇಂದ್ರ ಸರ್ಕಾರದ ದರದಲ್ಲೇ ಅಕ್ಕಿ ಕೊಡುವಂತೆ ಮತ್ತೊಮ್ಮೆ ಮನವರಿಕೆ ಮಾಡಲಿದ್ದಾರೆ. ಒಂದು ವೇಳೆ ನರೇಂದ್ರ ಮೋದಿ ಅವರನ್ನೇ ಅಕ್ಕಿ ಕೇಳಿದರೂ ಅಕ್ಕಿ ಕೊಡದೇ ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಸ್ತ್ರ ಸಿಕ್ಕಂತೂ ಕೂಡ ಆಗಲಿದೆ. ಬಡವರ ಬಗ್ಗೆ ಕಾಳಜಿ ಇಲ್ಲದೆ ಮೋದಿ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಬರ್ತಾರೆ, ಬಡವರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಾರೆ ಎಂದು ಅಬ್ಬರಿಸಲು ಕಾಂಗ್ರೆಸ್ಗೆ ಅವಕಾಶ ಮಾಡಿಕೊಟ್ಟಂತೆ ಆಗಲಿದೆ ಎನ್ನಬಹುದು. ಇದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಬಳಿಕ 2ನೇ ಸಲ ಪ್ರಧಾನಿ ಮೋದಿ ಅವರ ಭೇಟಿ. ಬರ ಪರಿಹಾರ, ಜಿಎಸ್ಟಿ ಬಾಕಿಗೂ ಮನವಿ ಕೂಡ ಮಾಡಲಿದ್ದಾರಂತೆ. ಈ ಹಿಂದೆ ಆಗಸ್ಟ್ 3ರಂದು ಪ್ರಧಾನಿ ಭೇಟಿಯಾಗಿದ್ದ ಸಿದ್ದರಾಮಯ್ಯ ದಸರಾ ಏರ್ ಶೋಗೆ ಮನವಿ ಮಾಡಿದ್ದರು. ಆ ಬಳಿಕ ಭೇಟಿಯಾಗಲು ಸಾಧ್ಯ ಆಗಿರಲಿಲ್ಲ. ಅಕ್ಟೋಬರ್ 20 ನಮ್ಮ ಮೆಟ್ರೋ ವಿಸ್ತೃತ ಮಾರ್ಗ ಉದ್ಘಾಟನೆ ವೇಳೆಯಲ್ಲಿ ವರ್ಚುವಲ್ ಸಭೆಯಲ್ಲಿ ಭಾಗಿಯಾಗಿದ್ದರು. ಇನ್ನೊಮ್ಮೆ ಬೆಂಗಳೂರಿಗೆ ಬಂದಿದ್ದ ಮೋದಿ ಸಿಎಂ ಹಾಗೂ ಡಿಸಿಎಂ ಭೇಟಿಗೆ ಬರುವುದು ಬೇಡ ಎಂದಿದ್ದರು. ಆ ಬಳಿಕ ಭೇಟಿ ಸಾಧ್ಯವೇ ಆಗಿರಲಿಲ್ಲ. ಯಾವಾಗ ಮೋದಿಯನ್ನು ಭೇಟಿ ಮಾಡಲು ಸಮಯ ಸಿಕ್ಕಿಲ್ಲವೋ ಆಗ ಸಿದ್ದರಾಮಯ್ಯ ಮುಲಾಜಿಲ್ಲದೆ ನೇರವಾಗಿ ಬಹಿರಂಗವಾಗಿ ಆಕ್ರೋಶವನ್ನು ಹೊರಹಾಕಿದ್ದರು. ಇನ್ನು ಈ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಚುನಾವಣೆಯಲ್ಲಿ ಸೋತ ಬಳಿಕ ಕರ್ನಾಟಕದಲ್ಲಿ ವಿರೋಧ ಪಕ್ಷದ ನಾಯಕ ಹಾಗೂ ರಾಜ್ಯಾಧ್ಯಕ್ಷ ಆಯ್ಕೆ ವಿಚಾರವಾಗಿ ಚರ್ಚೆ ಮಾಡಲು ದೆಹಲಿಗೆ ತೆರಳಿದ್ದರು. ಆದರೆ ಮೂರು ದಿನಗಳ ಕಾಲ ಅಲ್ಲೇ ಉಳಿದರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಲ್ಲ, ಬೇರೆ ಯಾವ ನಾಯಕರ ಭೇಟಿಯೂ ಆಗಿರಲಿಲ್ಲ. ಸಂಸದರಂತೂ ಪ್ರಧಾನಿ ನರೇಂದ್ರ ಮೋದಿಯನ್ನು ಭೇಟಿ ಮಾಡಿ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಚರ್ಚಿಸುವುದು ದೂರದ ಮಾತು. ಆದರೆ ಭೇಟಿಗೆ ಸಮಯ ಸಿಗಲಿಲ್ಲ ಎನ್ನುವುದನ್ನೇ ಬಹಿರಂಗವಾಗಿ ಹೇಳುವ ಮೂಲಕ ವ್ಯಕ್ತಿ ಎಷ್ಟೇ ದೊಡ್ಡವರಾದರೂ ರಾಜ್ಯದ ಸಮಸ್ಯೆ ಕೇಳಲು ಹಿಂಜರಿದಾಗ ಚಾಟಿ ಬೀಸಿ ಭೇಟಿಗೆ ಹೋಗ್ತಿರೋದು ಮೆಚ್ಚಲೇಬೇಕಾದ ಸಂಗತಿಯಲ್ಲವೇ? ಇದು ಸಿದ್ದರಾಮಯ್ಯ ಮತ್ತು ಬೇರೆ ನಾಯಕರಿಗೆ ಇರುವ ವ್ಯತ್ಯಾಸಗಳು ಎಂದು ರಾಜಕೀಯ ಪಂಡಿತರು ಆಗಾಗ ವಿಶ್ಲೇಷಣೆ ಮಾಡುತ್ತಿರುತ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.